ಈಗ ಎಲ್ಲರಿಗೂ ಗೊತ್ತಿದ್ದಂಥ ಸತ್ಯ ಐತಿ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರಿಗೆ ಅದು ಒಳ ಜಗಳ ದೊಡ್ಡ ಪ್ರಮಾಣದಲ್ಲಿ ನಡೆದೈತೆ. ಸಿದ್ದರಾಮಯ್ಯನವರು 2 ವರ್ಷ ಆದಮೇಲೆ, 2.5 ವರ್ಷ ಆದಮೇಲೆ ಬಿಡ್ತಾರ, ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಬರ್ತಾರ ಅನ್ನೋಂಥ ಒಂದು ಸುದ್ದಿ ಇತ್ತು. ಅಥವಾ ಆ ರೀತಿ ಅವ್ರಿಗೆ ಮುಗಿನ ಮೇಲೆ ತುಪ್ಪ ಹಚ್ಚಿ ಕುಡಿಸಿ ಆ ಟೈಮ್ದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ರು ಏನೋ ಗೊತ್ತಿಲ್ಲ. ಇವತ್ತು ಆ ಟೈಮು ಮುಗಿಲಿಕ್ಕೆ ಬಂದಂಗೆ ಸಿದ್ದರಾಮಯ್ಯನವರು ಈ ರೀತಿಯ ಹೊಸ ತಂತ್ರಗಳನ್ನು ಹೂಡ್ತಾ ಇದ್ದಾರೆ. ಒಂದು ಸತಿ ಸತೀಶ್ ಜಾರಕಿಹೊಳಿ, ಇನ್ನೊಂದು ಸತಿ ಪರಮೇಶ್ವರು, ಹಿಂದೂ ಕೂಡ ಹೇಳಿದ್ವಿ, ಈ ರೀತಿಯ ಬೇರೆ ಬೇರೆ ಉಪಮುಖ್ಯಮಂತ್ರಿಗಳು ಅಥವಾ ಬೇರೆ ಬೇರೆ ಮುಖ್ಯಮಂತ್ರಿ ಆಕಾಂಕ್ಷಿಗಳನ್ನು ಅವ್ರನ್ನ ಎಬ್ಬಿಸಿ ಕೊಡ್ತಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿಗಳು ಆಗ್ಬೇಕಂಥೇಳಿ ಏನು ಕನಸು ಕಾಣ್ತಿದ್ದಾರೆ, ಅದು ಕನಸಾಗಿ ಉಳಿತೈತೆ ಅಂಥೇಳಿ ನಂಗೆ ಅನ್ನಿಸ್ತೈತಿ. ಅವರು ನಮ್ಮ ಮಾನ್ಯ ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ. ಎಸ್ ಎಂ ಕೃಷ್ಣ ಅವರಿಗೆ ನಾನು ಅಂದ್ರೆ ಅವ್ರ ಬಾಗಿಲಕ್ಕೆ ನಾನು ಮುಖ್ಯಮಂತ್ರಿ ಪಟ್ಟ ತೊಗೊಂಡೆ ಅಂಥೇಳಿ. ಅದೇ ರೀತಿ ಆ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷದ ಧುರೀಣರಾದ ಅಶೋಕರ್ ಅವರಿಗೆ ಎದ್ದು ಕೇಳಿದರು, ಈಗೂ ಕೂಡ ನೀವು ಬಾಗಿಲಿಗೆ ಯಾವಾಗ ಮುಖ್ಯಮಂತ್ರಿ ಪಟ್ಟ ತೆಗೆದುಕೊಂತೀರಂಥೇಳಿ. ಅದ ಪರಿಸ್ಥಿತಿ ನನಗನ್ಸಿಮಟ್ಟಿಗೆ ಇವತ್ತು ರಾಜ್ಯದಲ್ಲಿ ಬರುವಂಗೆ ಕಾಣಿಸ್ತೈತಿ. ಇದೆಲ್ಲ ಇವ್ರದ್ದು ಔತಣಕೂಟದ ರಾಜಕಾರಣ ನೋಡಿದ್ರೆ. ಈಗ ಎಲ್ಲರಿಗೂ ಗೊತ್ತಿದ್ದಂಥ ಸತ್ಯ ಐತಿ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರಿಗೆ ಅದು ಒಳ ಜಗಳ ದೊಡ್ಡ ಪ್ರಮಾಣದಲ್ಲಿ ನಡೆದೈತೆ. ಸಿದ್ದರಾಮಯ್ಯನವರು 2 ವರ್ಷ ಆದಮೇಲೆ, 2.5 ವರ್ಷ ಆದಮೇಲೆ ಬಿಡ್ತಾರ, ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಬರ್ತಾರ ಅನ್ನೋಂಥ ಒಂದು ಸುದ್ದಿ ಇತ್ತು. ಅಥವಾ ಆ ರೀತಿ ಅವ್ರಿಗೆ ಮುಗಿನ ಮೇಲೆ ತುಪ್ಪ ಹಚ್ಚಿ ಕುಡಿಸಿ ಆ ಟೈಮ್ದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ರು ಏನೋ ಗೊತ್ತಿಲ್ಲ. ಇವತ್ತು ಆ ಟೈಮು ಮುಗಿಲಿಕ್ಕೆ ಬಂದಂಗೆ ಸಿದ್ದರಾಮಯ್ಯನವರು ಈ ರೀತಿಯ ಹೊಸ ತಂತ್ರಗಳನ್ನು ಹೂಡ್ತಾ ಇದ್ದಾರೆ. ಒಂದು ಸತಿ ಸತೀಶ್ ಜಾರಕಿಹೊಳಿ, ಇನ್ನೊಂದು ಸತಿ ಪರಮೇಶ್ವರು, ಹಿಂದೂ ಕೂಡ ಹೇಳಿದ್ವಿ, ಈ ರೀತಿಯ ಬೇರೆ ಬೇರೆ ಉಪಮುಖ್ಯಮಂತ್ರಿಗಳು ಅಥವಾ ಬೇರೆ ಬೇರೆ ಮುಖ್ಯಮಂತ್ರಿ ಆಕಾಂಕ್ಷಿಗಳನ್ನು ಅವ್ರನ್ನ ಎಬ್ಬಿಸಿ ಕೊಡ್ತಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿಗಳು ಆಗ್ಬೇಕಂಥೇಳಿ ಏನು ಕನಸು ಕಾಣ್ತಿದ್ದಾರೆ, ಅದು ಕನಸಾಗಿ ಉಳಿತೈತೆ ಅಂಥೇಳಿ ನಂಗೆ ಅನ್ನಿಸ್ತೈತಿ. ಅವರು ನಮ್ಮ ಮಾನ್ಯ ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ. ಎಸ್ ಎಂ ಕೃಷ್ಣ ಅವರಿಗೆ ನಾನು ಅಂದ್ರೆ ಅವ್ರ ಬಾಗಿಲಕ್ಕೆ ನಾನು ಮುಖ್ಯಮಂತ್ರಿ ಪಟ್ಟ ತೊಗೊಂಡೆ ಅಂಥೇಳಿ. ಅದೇ ರೀತಿ ಆ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷದ ಧುರೀಣರಾದ ಅಶೋಕರ್ ಅವರಿಗೆ ಎದ್ದು ಕೇಳಿದರು, ಈಗೂ ಕೂಡ ನೀವು ಬಾಗಿಲಿಗೆ ಯಾವಾಗ ಮುಖ್ಯಮಂತ್ರಿ ಪಟ್ಟ ತೆಗೆದುಕೊಂತೀರಂಥೇಳಿ. ಅದ ಪರಿಸ್ಥಿತಿ ನನಗನ್ಸಿಮಟ್ಟಿಗೆ ಇವತ್ತು ರಾಜ್ಯದಲ್ಲಿ ಬರುವಂಗೆ ಕಾಣಿಸ್ತೈತಿ. ಇದೆಲ್ಲ ಇವ್ರದ್ದು ಔತಣಕೂಟದ ರಾಜಕಾರಣ ನೋಡಿದ್ರೆ.